ಹೆಂಡತಿ ನೋಡಿ ಹಿಂದೆ ಕುತ್ಕೊಂಡು ಡಿಂಗ್ರಿ ಬಿಲ್ಲಿ ಆಟ ಆಡ್ತಾವಳೆ. ಯಾಕೆ ಹಿಂಗೆ ಬೆಂಗಳೂರಿಗೆ ಬರಬಾರ್ದು? ಅವ್ನ ತೋರ್ಸೋಣ ಅಂದರೆ ಅವ್ನು ಯಾವಾಗಲೂ ಹುಡುಗಿರ ಜೊತೆ ಬ್ಯುಸಿ ಇರ್ತಾನೆ. ಯಾರಾದರೂ ನಿಮ್ಮ ಕಡೆ ಒಳ್ಳೆ ಹೆಣ್ಣಿದ್ರೆ ಹೇಳಿ. ಓ ಗೈಸ್, ಇವನು ತೊಳ್ಡಪ್ಪನ ತೊಳ್ದಾಡ್ದಂಗೆ ಮಾಡ್ತಾನೆ. ನನ್ನ ಮೇಲೆ ಇಟ್ಕೊ ಅಂದರೆ ನೀನು ಇಟ್ಕೊಂಡಿದ್ಯಾ? ಈಗ ಮುಚ್ಕೊಂಡು ನೋಡಿ ನೋಡಿ ಬೇಬೀಸ್, ಎಲ್ಲೆಲ್ಲೂ ಬೇಬೀಸ್, ಎಲ್ಲೆಲ್ಲೂ ಬೇಬೀಸ್, ಎಲ್ಲೆಲ್ಲೂ ಬೇಬೀಸ್. His name? His name. You told me green. Kill. Ha, kill. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗು ನಾವು ಶುರು ಮಾಡ್ತಾ ಇರೋದು ಮಧ್ಯ ರೋಡಲ್ಲಿ. ಎಲ್ಲಿ ಏನು ಅಂತ ಗೊತ್ತಿಲ್ಲ. ವಿಯೆಟ್ನಾಮಲ್ಲಿ ಇವತ್ತು ನಿಂಗ್ ಬಿ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಗ ಹೋಗ್ಬೇಕಾದ್ರೆ ಬೆಳಗ್ಗೆ ಎದ್ದು ಲೇಟಾಗಿ ಹೋಗಿತ್ತು, ಓಡ್ ಬಂದು ಹಂಗೆ ಕಾರಲ್ಲಿ ಕೂತ್ಕೊಂಡ್ಬಿಟ್ವಿ. ಸೊ ನಾವು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ವಿ. ಇವತ್ತು ಹೊನೋಯಿಂದ ನಿಂಗ್ ಬಿನ್ಗೆ ಹೋಗಬೇಕು ಅಂದರೆ ಮಿನಿಮಮ್ 2.5 ಅವರ್ ಬೇಕಂತೆ. ಸೊ ಅದು ಚಿಲ್ಲರೆ 100-120 ಕಿಲೋಮೀಟ್ರ್. ಆ್ಯಂಡ್ ಇಲ್ಲಿಂದ ನೀವೆಲ್ಲೇ ಹೋಗಬೇಕು ಅಂದರೂ ಮಿನಿಮಮ್ 100 ಕಿಲೋಮೀಟ್ರ್ ಮೇಲೆ ಹೋಗಬೇಕು. ಸೊ ನಾವು ಇವತ್ತು ಅಲ್ಲಿ ಹೋಗ್ತಾ ಇದ್ದೀವಿ. ಆ ಜಾಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇವಾಗ ಒಂದು ಪಿಟ್ ಸ್ಟಾಪ್ ಹಾಕಿದ್ದಾರೆ, ಅದಕ್ಕೋಸ್ಕರ ಬ್ಲಾಗ್ ಶುರು ಮಾಡಿ ಇಂಟ್ರೋ ಕೊಡ್ತಾ ಇದ್ದೀನಿ. ಇದು ಯಾವುದೋ ಶಾಪಿಂಗ್ ಸೆಂಟ್ರ್ ಕರ್ಕೊಂಬಂದ್ಬಿಟ್ಟವ್ರು ಇವರು ಪಿಟ್ ಸ್ಟಾಪ್ಗೆ. ನೋಡಿ ಗೈಸ್, ಇಲ್ಲಿ ಏನೂ ಸಿಗ್ಗಿಲ್ಲ, ಅದಕ್ಕೋಸ್ಕರ ಒಂದು ಕೋಕೋನಟ್ ಮಿಲ್ಕ್ ಕಾಫಿ ಆ್ಯಂಡ್ ಒಂದು ವಾಟರ್ ಮಿಲನ್ ತೊಗೊಂಡ್ವಿ. ಸೊ ಗಿರೀಶ್ ವಾಟರ್ ಮಿಲನ್ ತೊಗೊಂಡು ಬಿಲ್ ಮಾಡ್ತಾ ಇದ್ದಾನೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡ್ಬೋದು ಇಲ್ಲಿ ಹೊಟ್ಟೆ ಸಿಕ್ಕಾಪಟ್ಟೆ ಎಷ್ಟಾಯಿತು. ಅದಕ್ಕೆ ಒಂದು ಕೋಕೋನಟ್ ಮಿಲ್ಕ್ ಕಾಫಿ ಆ್ಯಂಡ್ ಒಂದು ಕ್ಯಾರೆಟ್ ಜ್ಯೂಸು ಆ್ಯಂಡ್ ಒಂದು ವಾಟರ್ ಮಿಲನ್ ತೊಗೊಂಡಿದ್ದೀವಿ ಆ್ಯಸ್ ಆಫ್ ನಾವು. ಸೊ ಬನ್ನಿ ಇವಾಗ ಇಲ್ಲಿಂದ ವಾಪಸ್ ಹೋಗೋಣ. ಯು ಆರ್ ಕ್ಯೂಟ್, ಬ್ಯೂಟಿಫುಲ್ ಬಟ್ ನಾಟ್ ಹಾಟ್. ಗೈಸ್, ಇವರೇ ನಮ್ಮ ಟೂರ್ ಗೈಡು. ಇವತ್ತಿಗೆ ಇವರೆಲ್ಲ ನಮ್ಮನ್ನ ಎಲ್ಲ ಟೂರ್ಗೂ ಕರ್ಕೊಂಡು ಹೋಗ್ತಾರಂತೆ. ಐ ಮೀನ್ ಅಲ್ಲಿ ಏನೇನಿದೆ ಸೈಟ್ ಸೀಯಿಂಗ್ ಎಲ್ಲನೂ ಅವರೇ ತೋರಿಸ್ತಾರಂತೆ. ಆವಾಗಲೇ ಏನೋ ವೀಡಿಯೋ ಮಾಡ್ತಾಯಿದ್ದೆ, ನೀನು ವೀಡಿಯೋ ಮಾಡಿಬಿಡಪ್ಪ, ನಂಗೆ ನಾಚಿಕೆ ಆಗುತ್ತೆ ಅಂದ್ವ. ಸರಿ ಆಯ್ತು ಬಿಡಮ್ಮ ಮಾಡಲ್ಲ ಅಂದ್ಬಿಟ್ಟು ಅದಕ್ಕೆ ಆಚೆ ಬಂದಿದ್ದ ತಕ್ಷಣ ಎಲ್ಲರ ಮುಂದೆ ಮಾತಾಡೋದು ಬೇಡ ಅಂದ್ಬಿಟ್ಟು ಸೈಡಲ್ಲಿ ಅವ್ರನ್ನ ತೋರಿಸ್ದೆ. ಆ್ಯಂಡ್ ಇಲ್ಲಿರೋ ಜನ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಇದ್ದಾರೆ ಗೈಸ್. ನನಗೆ ಲಾಸ್ಟ್ ಟೈಮ್ ಆಗಿದ್ದ ಎಕ್ಸ್ಪೀರಿಯನ್ಸ್ಗೂ ಈ ಸರಿ ಆಗ್ತಾರೋ ಎಕ್ಸ್ಪೀರಿಯನ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಂದರೆ ಲಾಸ್ಟ್ ಟೈಮ್ ವಿಯೆಟ್ನಾಮ್ಗೆ ಏನು ಬಂದಿರಲಿಲ್ಲ, ನಾವು ಹೋಗಿದ್ದು ಬ್ಯಾಂಕಾಕ್ಗೆ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಜನ ನಮ್ಮನ್ನ ಟ್ರೀಟ್ ಮಾಡೋ ರೀತಿ, ಅವ್ರು ನಮ್ಮ ಹತ್ರ ಮಾತಾಡೋ ರೀತಿ ಎಲ್ಲ ಡಿಫ್ರೆಂಟ್ ಲೆವೆಲಲ್ಲಿದೆ. ಅವ್ರು ನಮ್ಮನ್ನ ನೋಡೋ ರೀತಿಯೇ ಬೇರೆ ಥರ ಇದೆ. ಇಲ್ಲಂತೂ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಅವ್ರು ನಮ್ಮನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ನಾವು ಅಷ್ಟೇ ಪ್ರೀತಿಯಿಂದನೂ ಮಾತಾಡ್ತೀವಿ. ಆ್ಯಂಡ್ ಇದು ನಾವು ಹೋಗ್ತಾ ಇರೋ ಬಸ್ಸು. ಸೊ ಲಾಸ್ಟ್ ಟೈಮು ನಮಗೆ ಬಸ್ಸು ಸ್ವಲ್ಪ ಅನ್ಕಂಫರ್ಟೇಬಲ್ ಇತ್ತು. ಆ್ಯಂಡ್ ಅದಕ್ಕೆ ಕೇಳಿದ್ದಕ್ಕೆ ಇವತ್ತೊಂದು ಸರಿ ಕಂಫರ್ಟೇಬಲ್ ಆಗಿರೋದು ಕೊಟ್ಟಿದ್ದಾರೆ. ಬಸ್ ಯಾವ ಥರ ಇದೆ ನೋಡಿ, ಫುಲ್ ಲಕ್ಸುರಿ, ಒಂಥರ ಚೆನ್ನಾಗಿದೆ. ದೊಡ್ಡಪ್ಪ ಗುರು, ಅದು ನೋಡಿದ್ರಲ್ಲ ಯಪ್ಪ, ಇಡೀ ವಿಯೆಟ್ನಾಮ್ಗೆ ಅದೇ ದೊಡ್ಡ ಮನೆ ಅಂತೆ, ಅವರೇ ರಿಚೆಸ್ಟ್ ಫ್ಯಾಮಿಲಿ ಅಂತೆ. ಹೆಂಗೈತೆ ಗುರು ಅದು ಯಪ್ಪ. ಗೈಸ್, ಆ ಮನೆ $45 ಮಿಲಿಯನ್ ಅಂತೆ. ಯಪ್ಪ, 45 ಮಿಲಿಯನ್. ನಾನು ಹೆಂಡತಿ ನೋಡಿ ಹಿಂದೆ ಕುತ್ಕೊಂಡು ಡಿಂಗ್ರಿ ಬಿಲ್ಲಿ ಆಟ ಆಡ್ತಾವಳೆ. ಗೈಸ್, ಇವಾಗ ನಾವು ಬಂದು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ, ಅಂದರೆ ಟೆಂಪಲ್ ರೀಚ್ ಆಗಿದ್ದೀವಿ. ಈ ಟೋಪಿ ಹೆಂಗಿದೆ ನೋಡಿ, ಸಿಕ್ಕಾಪಟ್ಟೆ ಬಿಸಿಲು ಅಂತೇಳಿ ಟೋಪಿ ಇಸ್ಕೊಂಡಿದ್ದೀವಿ ನಮ್ಮ ಗೈಡ್ ಹತ್ರ. ನಮ್ಮ ಗಿರೀಶ್ ನೋಡಿ ಹೆಂಗೆ ಕಾಣ್ತಾ ಇದ್ದಾನೆ. ಸೊ ಬನ್ನಿ ಗಾಯ್ಸ್, ಇವಾಗ ನಾವು ಟೆಂಪಲ್ ಹತ್ರ ಹೋಗೋಣ. ಆ್ಯಂಡ್ ಇವಾಗ ನಾನು ನಿಮಗೆ ಒಂದು ಸ್ವಲ್ಪ ನಾನು ತಿಳ್ಕೊಂಡಿರೋ ವಿಷಯ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ನಾನು ತಿಳ್ಕೊಂಡಿರೋ ವಿಷಯ ವಿಯೆಟ್ನಾಮ್ ಬಗ್ಗೆ ಏನಂತ ಹೇಳಿದ್ರೆ, ಇಲ್ಲಿರೋ ಜನರು ಏನು ಮಾಡ್ತಾರೆ, ಇವ್ರು ಯಾವ ದೇವ್ರನ್ನ ಪೂಜಿಸ್ತಾರೆ ಅನ್ನೋದನ್ನೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೀನಿ, ನಿಮಗೂ ತಿಳಿಸ್ತೀನಿ ನೋಡಿ. ಸೊ ವಿಯೆಟ್ನಾಮಲ್ಲಿ ಜನ ಯಾವ ದೇವ್ರನ್ನ ನಂಬ್ತಾರೆ ನೀವು ಕೇಳ್ಬೋದು. ಸೊ ಇಲ್ಲಿ ಯಾವ ದೇವ್ರನ್ನೂ ನಂಬಲ್ಲ. ದೇವರು ಅಂದರೆ ಇವ್ರಿಗೆ ಆ್ಯನ್ಸಿಸ್ಟರ್ಸ್, ಅಂದರೆ ಅವರ ಮುತ್ತಾತಂದಿರೇ ಇವ್ರುಗಳಿಗೆ ದೇವರು, ಅದನ್ನೇ ಇವ್ರು ನಂಬೋದು ಅಂತ ಇಲ್ಲಿರೋರು ಹೇಳ್ತಾ ಇದ್ದಾರೆ. ಆ್ಯಂಡ್ ಗೈಡ್ ಕೂಡ ಅದೇನೇ ಹೇಳಿದ್ರು, ಅದು ನಾನು ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ದೇವಸ್ಥಾನಗಳಿದೆ. ಇವಾಗ ನಾವು ಬಂದಿರೋ ಟೆಂಪಲ್ ಅಂತ ಏನು ಹೇಳಿದ್ರೆ, ಇವರು ಮುತ್ತಾತಂದಿರಿಗೆ ಯಾರೋ ಒಬ್ರು ಏನೋ ಒಂದು ದನಂದಾರಿ ಕೆಲಸ ಮಾಡಿರ್ತಾರೆ ನೋಡಿ, ಯುದ್ಧದಲ್ಲಿ ಏನೋ ಗೆದ್ದು ಅವು ಇವು ಮಾಡಿ, ಅದಕ್ಕೋಸ್ಕರ ಅವ್ರಿಗೊಂದು ದೇವಸ್ಥಾನ ಕಟ್ಸ್ಬಿಟ್ಟಿರ್ತಾರೆ. ಇದೇ ಥರ 100 ದೇವಸ್ಥಾನಗಳಿದೆ.
ಅದು ನೂರಾರು ದೇವಸ್ಥಾನನೂ ಇನ್ನೂ ನೂರಾರು ಜನಕ್ಕೆ ಡೆಡಿಕೇಟ್ ಆಗಿರುತ್ತೆ. ಆದರೆ ಇಲ್ಲಿ ಪಗೋಡ ಅಂತ ಇದೆ, ಅದು ಬಂದು ಬುದ್ಧಿಸ್ಟ್, ಕಂಪ್ಲೀಟ್ ಬುದ್ಧಿಸ್ಟ್ ಅವ್ರದ್ದು. ಇಲ್ಲಿ ಎಲ್ಲ ಪಗೋಡಗಳಲ್ಲೂ ಮಾಂಗ್ಸ್ಗಳಿರ್ತಾರೆ, ದೇವಸ್ಥಾನದಲ್ಲಿ ಯಾರೂ ಇರೋಲ್ಲ. ಅವ್ರಿಗೆ ಅಂತ ಒಂದು ಡೆಡಿಕೇಟೆಡ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅದೇ ದೇವಸ್ಥಾನ, ಇಲ್ಲಿರೋ ಟೆಂಪಲ್ ಸ್ಪೆಷಾಲಿಟಿ. ಯಾವ ದೇವರು ಇಲ್ಲ ಇಲ್ಲಿ, ಅವ್ರ ಮುತ್ತಾತಂದಿರೇ ಅವ್ರಿಗೆ ದೇವ್ರುಗಳು. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಇವ್ರು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ, ಇವ್ರು ಹಬ್ಬ ಹರಿದಿನಗಳೆಲ್ಲ ಯಾವ ಥರ ಮಾಡ್ತಾರೆ ಅಂತ ಕೇಳಿದ್ರೆ, ಇವರು ಸೋಲಾರ್ ಕ್ಯಾಲೆಂಡ್ರು ಲೂನಾರ್ ಕ್ಯಾಲೆಂಡ್ರು ಎರಡೂ ಪಾಲಿಸ್ತಾರೆ. ಆ್ಯಂಡ್ ಇವ್ರದ್ದು ಕ್ಯಾಲೆಂಡ್ರಲ್ಲಿ ಯಾವ ಥರ ಅಂದರೆ, ಪ್ರತಿ ತಿಂಗಳು 1ನೇ ತಾರೀಕು ಮತ್ತು 15ನೇ ತಾರೀಕು ಇವ್ರುಗಳು ಪೇಪರ್ಗಳನ್ನ ಸುಟ್ಟಾಕ್ತಾರೆ. ಯಾಕೆ ಸುಟ್ಟಾಕ್ತಾರೆ ಅಂದರೆ, ಅದು ಅವರ ಆ್ಯನ್ಸಿಸ್ಟರ್ಸ್ಗೆ ಕೊಡುವಂಥ ಒಂದು ರೆಸ್ಪೆಕ್ಟು, ಬೆಲೆ, ಆ್ಯಂಡ್ ಅದು ಅವ್ರ ಕಲ್ಚರ್ ಅಂತೆ. ಯಾವ ಥರ ಸುಟ್ಟಾಕ್ತಾರೆ, ಏನು ಪೇಪರ್ ಸುಟ್ಟಾಕ್ತಾರೆ ಇವರು ಅಂತ ಕೇಳ್ಬೋದು. ಪೇಪರಲ್ಲಿ ಐಫೋನ್ ಪ್ರಿಂಟ್ ಹೊಡೆದಿರೋದು, ಕಂಪ್ಯೂಟರ್ ಪ್ರಿಂಟ್ ಹೊಡೆದಿರೋದು, ಗಾಡಿ ಪ್ರಿಂಟ್ ಹೊಡೆದಿರೋದು, ನೋಟ್ ಪ್ರಿಂಟ್ ಹೊಡೆದಿರೋದು, ಮನೆ, ಆ ಥರ ಎಲ್ಲ ಪ್ರಿಂಟೌಟ್ಗಳಿರೋ ಪೇಪರ್ಗಳೇ ಸಿಗುತ್ತಂತೆ. ಅದನ್ನು ತೊಗೊಬಂದು ಇವರು ಸುಟ್ಟಾಕ್ತಾರಂತೆ. ಅದು ಇವರು ಅವ್ರಿಗೆ ಕೊಡುವಂಥ ಒಂದು ಬೆಲೆ ಆ್ಯಂಡ್ ಇವರು ಒಂದೊಂದು ಸಂಪ್ರದಾಯ. ಎವ್ರಿ 1ನೇ ತಾರೀಕು ಮತ್ತು 15ನೇ ತಾರೀಕು. ಇದು ನಾನು ತಿಳ್ಕೊಂಡಿರೋ ಇನ್ಫಾರ್ಮೇಷನು ಇಲ್ಲಿರೋ ಜನಗಳ ಬಗ್ಗೆ. ಸೊ ಇವಾಗ ಬನ್ನಿ, ದೇವಸ್ಥಾನ ಯಾವ ಥರ ಇರುತ್ತೆ, ಇಲ್ಲಿ ಯಾವ ತಾತ ಅವರೇ, ಯಾವ ಮುತ್ತಾತ ಅವರೇ ನೋಡಿಕೊಂಡು ಒಂದ್ಸರಿ ಚೆಕ್ ಮಾಡಿಕೊಂಡು ಬರೋಣ, ಅವ್ರಿಗೊಂದು ಸೆಲ್ಯೂಟ್ ಮಾಡ್ಬಿಟ್ಟು ಬರೋಣ. ಇವಾಗೆಲ್ಲ ಗುಂಪಲ್ಲಿ ಗೋವಿಂದ ಅನ್ನೋ ಥರ ಒಳಗಡೆ ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ನೋಡ್ಬೋದು. ಸೊ ನಮ್ಮ ಟೀಮ್ ಫ್ಲ್ಯಾಗ್ ಬಂದು ಬ್ಲೂ ಕಲರು, ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ. ನಮಗೆ ಒಂದು ಟಿಕೆಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ಥರ ಇದೆ ಟಿಕೆಟು. ಸೊ ಎಲ್ಲರೂ ಟೋಪಿ ಹಾಕ್ಕೊಂಡೇ ಹೋಗ್ತವ್ರೆ. ಅಂದರೆ ಇದು ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಹಾಕ್ಕೊಳ್ತವ್ರೆ. ಆ್ಯಂಡ್ ಇಲ್ಲಿ ಯೂಶ್ವಲಿ ಎಲ್ಲ ಟೋಪಿ ಹಾಕ್ಕೊತಾರಲ್ಲ, ಇದು ಅವ್ರ ಸ್ಟೈಲ್ ಅಲ್ವಾ, ಅದಕ್ಕೋಸ್ಕರ ಚಡ್ಡಿ ಹಾಕ್ಕೊಂಬಂದ್ಬಿಟ್ಟಿದ್ದೀನಿ ಇವತ್ತು. ಅದಕ್ಕೆ ದೇವಸ್ಥಾನದಲ್ಲಿ ಬಿಡ್ತಾರ ಬಿಡಲ್ವ ಅಂತ ಡೌಟ್ ಇತ್ತು. ಇಲ್ಲೇನಂದರೆ ಲೇಡೀಸ್ಗೆ ಯಾರು ಮಂಡಿ ತೋರಿಸೋಂಗಿಲ್ವಂತೆ. ಸೊ ಅದಕ್ಕೋಸ್ಕರ ಅವರು ಏನಾದರೂ ಎತ್ಕೊಂಡು ಸ್ಕಾರ್ಫ್ನಲ್ಲಿ ಅವ್ರ ಮಂಡಿನ ಕವರ್ ಮಾಡ್ಕೋಬೇಕಂತೆ. ಹುಡುಗರಿಗೆ ಏನಿಲ್ವಂತೆ, ನಾವು ಚಡ್ಡಿ ಹಾಕ್ಕೊಂಡು ಬರ್ಬೋದಂತೆ. ನಮ್ಮ ಬಾಯ್ಸ್ ಎಲ್ಲ ಪ್ಯಾಂಟ್ ಹಾಕ್ಕೊಂಬಂದ್ಬಿಟ್ಟವ್ರೆ. ನಾನು ವಿಖ್ಯಾತ ಇಬ್ಬರೇ ಚಡ್ಡಿ ಹಾಕ್ಕೊಂಬಂದಿರೋರು. ಇದೇ ಥರ ಒಂದು ಅವರು ಮಂಡಿ ಕಾಣ್ದೇ ಇರೋ ಥರ ಒಂದು ನೈಟಿ ಥರ ಕೊಡ್ತಾರೆ, ಅದನ್ನು ಸುತ್ಕೊಬೇಕು. ಸುತ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು. ಹುಡುಗರಿಗೆ ಏನು ತೊಂದರೆ ಇಲ್ಲ, ಹುಡುಗಿರಿಗೆ ಮಾತ್ರ ಈ ಥರ ಮಂಡಿ ಕಾಣೋ ಥರ ಏನೂ ಹಾಕೊಬಾರ್ದು. ಇವು ಚಿಕ್ಕ ಚಿಕ್ಕ ಮಕ್ಕಳು ನೋಡಿ, ಎಲ್ಲ ಸನ್ಸ್ಕ್ರೀನ್ ಹಾಕ್ತವ್ರು ಅವರಪ್ಪ. ಇದು ದೇವಸ್ಥಾನದ ಎಂಟ್ರಿ. ಇಲ್ಲೇನೋ ಟಿಕೆಟ್ ಕೊಡ್ತವ್ರೆ. ಏನ್ರಿ ಇದು? ಮಾಡಿಸ್ರಿ ಅರ್ಚನೆ ಮತ್ತೆ. ಅಯ್ಯೋ ಅಯ್ಯೋ ಏನು ಗುರು ಇದು? ನಮಸ್ತೆ ಸರ್. ಗುರು ದೇವಸ್ಥಾನದಲ್ಲಿ ಏನು ಮಾತಾಡ್ತೀವಿ ಗುರು? ವಾ ಗೈಸ್ ನೋಡಿ, ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀವಿ. ಚಪ್ಪಲಿ ಶೂಸ್ ಎಲ್ಲ. ಗೈಸ್ ಇದು ದೇವಸ್ಥಾನ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಏನೇನೋ ಮಡ್ಗವ್ರೆ, ಡಿಫ್ರೆಂಟ್ ಆಗೈತೆ ಗೈಸ್ ನೋಡಿ. ಚೆನ್ನಾಗಿ ಕೈ ಮುಗ್ದು ಕೇಳ್ಕೊ ಗೈಸ್. ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಇದು ಅವ್ರ ಮುತ್ತಾತಂದಿರು ಯಾರೋ, ಅವ್ರದ್ದನ್ನು ಇಲ್ಲಿ ಇಟ್ಬಿಟ್ಟು ಸ್ಟ್ಯಾಚ್ಯೂ ಥರ ಇಟ್ಟು ಅವ್ರ ಮುಂದೆ ಎಲ್ಲ ಥರ ಬಿಯರು, ಎಣ್ಣೆ, ತಿಂಡಿ ತಿನಿಸುಗಳೆಲ್ಲ ಇಟ್ಟು ಪೂಜೆ ಮಾಡೋವಂಥದ್ದು. ಇದು ಅಷ್ಟೇ, ಇನ್ನೇನಿಲ್ಲ. ನಾವು ಇಲ್ಲಿಂದ ನೋಡಿಕೊಂಡು ವಾಪಸ್ ಹೋಗಬೇಕು. ದುಡ್ಡು, ಲಾಟಿ ಚಾಕು, ಪೈ, ಏನೇನು ಬೇಕೆಲ್ಲ, ಕೋಕಾ ಕೋಲಾ, ಪೆಪ್ಸಿ ನೋಡಿ, ಫುಲ್ಲು ಎಣ್ಣೆಗಳು, ಎಲ್ಲ ಥರ ಬಿಯರು, ವೈನು, ವಿಸ್ಕಿ ಎಲ್ಲ ಇಟ್ಟಿರ್ತಾರೆ ಎಣ್ಣೆ. ಇಷ್ಟೇ ಇವ್ರದ್ದು ದೇವಸ್ಥಾನ ಅಂದರೆ ಹಿಂಗಿರುತ್ತೆ. ಈ ದೇವಸ್ಥಾನ ಮುಗಿಸ್ಕೊಂಡು ವಾಪಸ್ ಹಿಂಗೆ ಹೋಗುತ್ತೆ. ಸೊ ಇದು ಪ್ರತಿಯೊಬ್ಬೊಬ್ರಿಗೂ ವೇರಿ ಆಗುತ್ತೆ, ಪ್ರತಿಯೊಬ್ಬೊಬ್ರಿಗೂ ಡಿಫ್ರೆಂಟ್ ಇರುತ್ತೆ. ನೋಡ್ಬೋದು ಎಲ್ಲ ಥರ ನೀರು ಗೀರು ಏನೇನು ಬೇಕು ಅವ್ರಿಗೆ ತಿನ್ನೋಕ್ಕೆ ಉಣ್ಣೋಕ್ಕೆ ಎಲ್ಲ ಮಾಡಿಕ್ಕಿರ್ತಾರೆ. ಅಲ್ವ ಗುರು? ಎಲ್ಲ ಕಡೆ ನೀರು ಇಳಿತೈತೆ ಗೈಸ್. ಬೆನ್ನಲ್ಲಿ ನೀರು ಇಳ್ಕೊಂಡು ಕೆಳಗೆ ಹೋಗ್ಬಿಟ್ಟೈತದು. ಕೆಳಗೆ ಹೋಗಿ ಟಚ್ ಆಗ್ತೈತೆ. ಕದ ಕಾಣ್ತಾ ಇದೆ ಗುರು. ನೀನು ಯಾಕೆ ಹಿಂಗೆ ಬೆಂಗಳೂರಿಗೆ ಬರಬಾರ್ದು? ನಡ್ಕೊಂಡೇ ಬಂದ್ಬಿಡು. ಗೈಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾಯಿದ್ದೆ. ಎಲ್ಲ ಕಡೆ ನೀರು ಇಳಿತೈತೆ, ಆಗ್ತಾನಿಲ್ಲ. ಅಷ್ಟು ಬೆವರು, ಅಷ್ಟು ಹ್ಯೂಮಿಡ್ಡು. ಗೈಸ್ ನೋಡಿ, ಮೀನು ಹತ್ರ ಬಂದಿದೆ. ಕೊಯ್ ಫಿಶ್ ಓಡಿಸ್ಬಿಡ್ಲಾ? ಎದುರ್ಕೋತಾನೆ ಇಲ್ಲ ಯಾವ ಬಡ್ಡಿ ಮಗನ. ಓಕೆ ಹೋಗೋಣ ಬನ್ನಿ ಗೈಸ್. ವಾಪಸ್ ದೇವಸ್ಥಾನ ಮುಗಿಸ್ಕೊಂಡು ರೆಸ್ಟೋರೆಂಟಿಗೆ ಬಂದ್ವಿ ಊಟ ಮಾಡೋಣ ಅಂತೇಳಿ. ಆದರೆ ಇಲ್ಲಿ ಇವ್ರದ್ದೇ ರೆಸ್ಟೋರೆಂಟ್ ಇದೆ. ಹಿಂದೆ ಫುಲ್ಲು ಕಮಲದ ತೋಟ. ಇದು ನೋಡಿ ಯಾವ ಥರ ಇದೆ, ಸಕ್ಕತ್ತಾಗಿ ಮಾಡಿದಾರಲ್ಲ. ಆ್ಯಂಡ್ ಏನು ಮಸ್ತಾಗಿದೆ ನೋಡಿ ಗೈಸ್ ವ್ಯೂ. ವಾವ್, ಜಸ್ಟ್ ಅಮೇಝಿಂಗ್. ಸೈಕ್ಲಿಂಗ್ ಬೇರೆ ಇದೆಯಂತೆ, ಸೈಕಲ್ಗಳೆಲ್ಲ ಅಲ್ಲೇ ಇದೆ. ವಾಹ್,
ವಾರೇ ವಾ ಎಲ್ಲ ಪೈಪಿಂದ ನೀರು ಬಿಟ್ಬಿಟ್ಟಿರೋ ಹಂಗವ್ರೆ ಸಖತ್ತಾಗೈತೆ. ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಒಂದು ರೌಂಡ್ ಅಲ್ಲಿ ಹೋಗಿ ಬರೋಣ. ಗೈಸ್ ಸೈಕ್ಲಿಂಗ್ ಹೋಗಬೇಕು ಅಂತ ಬಂದ್ವಿ, ಆದರೆ ಅಲ್ಲಿ ಇದ್ದಿದ್ದು ಬಿಸಿಲು ನೋಡಿ ವಾಪಸ್ ಓಡಿ ಬಂದ್ಬಿಟ್ಟೆ ಎದ್ಕೊಂಡು. ನಮ್ಮವ್ರು ಯಾರೂ ಬರಲ್ವಂತೆ, ನಾನೊಬ್ಬ ಹೋಗಿ ಏನು ಮಾಡಲಿ. ಸೊ ಇವರೆಲ್ಲ ಫಾರಿನರ್ಸು ಹೆಂಗೆ ಬೆಳಗವ್ರೆ, ಅವ್ರು ಕರ್ಗಾದ್ರೂ ಮತ್ತೆ ಬೆಳಗಾಗೋಯ್ತಾರೆ. ನಾವು ಕರ್ಗಾಗೋದ್ರೆ ಯಾರು ನೋಡ್ತಾರೆ? ನಮ್ಮ ಇವಾಗಲೇ ಯಾರೂ ನೋಡ್ತಾ ಇಲ್ಲ. ಹಿಂಗೆ ಕರ್ಗಾದ್ಮೇಲೆ ಅಂತೂ ದೇವರಾಣಿ ಇನ್ನು ಯಾರೂ ಮೂಸು ನೋಡಲ್ಲ ನಮ್ಮನ್ನ. ಅದಕ್ಕೋಸ್ಕರ ಇವಾಗ ಸೈಕ್ಲಿಂಗ್ನ ಕ್ಯಾನ್ಸಲ್ ಮಾಡಿ ನಾವು ಆರಾಮಾಗಿ ಇಲ್ಲೇ ಕುತ್ಕೊಂಡು ಊಟ ಗೀಟ ಮಾಡಿಕೊಂಡು ಚಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಗೈಸ್ ಊಟ ಮುಗಿಸಿ ವಾಪಸ್ಸು ಬಸ್ ಕಡೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಬಸ್ ಹತ್ತೋಣ ಬನ್ನಿ. ಇದಾದಮೇಲೆ ಎಲ್ಲೋ ಕರ್ಕೊಂಡು ಹೋಗ್ತಾರಂತೆ, ಎಲ್ಲೋ ಏನು ಅಂತ ಏನು ಅಡ್ರೆಸ್ಸು ಏನೂ ಹೇಳಿಲ್ಲ. ಎಲ್ಲ ಒಟ್ಟಿನಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದರು, ನನಗೂ ಏನೋ ಹೇಳಿದ್ರು, ನಾನು ಮರ್ತೋಗ್ಬಿಟ್ಟೆ. ಸೊ ಇವಾಗ ಬಸ್ ಹತ್ಕೊಂಡು ಹೋಗೋಣ ಬನ್ನಿ. ಡ್ರೈವರ್ ಹತ್ರ ಟೋಪಿ ಇಸ್ಕೊಂಡಿದ್ನಲ್ಲ, ಅದಕ್ಕೆ ಕೇಳ್ತಾವನೆ ನೋಡಿ. ನಮ್ಮ ಟೋಪಿನ ಗಿರೀಶ್ ಎತ್ಕೊಂಬತ್ತವನೆ, ಟೋಪಿ ಇಲ್ಲದೆ ಬಸ್ ಹತ್ಬೇಡ ನೀನು, ಟೋಪಿ ಇಲ್ಲದೆ ಬಸ್ ಹತ್ಬೇಡ, ಹೋಗು ಹೋಗು ಅಂತವನೆ. ನಾನು ಇವಾಗ ಇಲ್ಲ ನಮ್ಮ ಹುಡುಗ ತೊಗೊಂಬರ್ತಾವನೆ ಅಂತ ಹೇಳಿದೆ. ಓಕೆ ಯು ಗಾಟ್ ಯುವರ್ ಹ್ಯಾಟ್? ಥ್ಯಾಂಕ್ ಯು. ಆಲ್ರೆಡಿ ಎಲ್ಲ ಬಂದು ಕುತ್ಕೊಂಡ್ಬಿಟ್ಟವ್ರೆ. ಹಾಯ್ ಬ್ರೋ, ಇವರು ಕನ್ನಡದವರು, ಬೆಂಗಳೂರವರು, ಇಂದಿರಾನಗರದವರು. ನಾವು ಅಷ್ಟೊತ್ತಿಂದ ಏನೇನೋ ಮಾತಾಡ್ತಾ ಇದ್ದೀವಿ, ಕೇಳಿಸ್ಕೊಂಡು ಸುಮ್ಮನೆ ಕೂತವ್ರೆ. ಬಹಳ ಬುದ್ಧಿವಂತರು. ಏನೂ ಮಾತಾಡ್ತಾ ಇಲ್ಲ ಅಣ್ಣ. ಆಮೇಲೆ ಅವ್ರು ಬಂದು ಕೇಳಿದ್ರು ವೇರ್ ಆರ್ ಯು ಫ್ರಾಮ್ ಅಂತ. ಇವ್ರು ಬೆಂಗಳೂರು ಅಂತವ್ರು. ನಾವೆಲ್ಲ ಒಂದೊಂದು ಸೆಕೆಂಡ್ ಟಕ್ಕಂತ ತಿರುಗ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟಿದ್ದೇವೆ ಗೈಸ್ ನಾವು, ಅದು ಇದು ಅಂತೆಲ್ಲ. ಇವ್ನು ಬೆಂಗಳೂರವ್ರು, ಅಯ್ಯೋ ದೇವರೇ ಅಂದ್ಕೊಂಡು ಸೈಲೆಂಟ್ ಆಗಿಬಿಟ್ವಿ. ಆಮೇಲೆ ಬಸ್ ಇಳಿದು ಬಂದ್ವಿ, ಎಲ್ಲೋ ಕರ್ಕೊಂಡು ಹೋಗ್ತವ್ರೆ. ಎಲ್ಲಿ ಎತ್ತ ಏನು ಅಂತ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಎಲ್ಲೋ ಚೆನ್ನಾಗಿರೋ ಜಾಗ ಬೋಟಿಂಗ್ಗೆ ಅಂತಬಿಟ್ಟು ಕರ್ಕೊಂಡು ಹೋಗ್ತವ್ರೆ. ಇಲ್ಲಿ ನೋಡಿದ್ರೆ ಲೊಕೇಶನ್ ಅಂತೂ ಚಿಂದಿ ಆಗಿದೆ, ನೋಡ್ಬೋದು. ಲೊಕೇಶನ್ ಎಲ್ಲ ಕ್ರೇಜಿ ಇದೆ. ಸೊ ಬನ್ನಿ ಇವಾಗ ಬೋಟಿಂಗ್ ಹೋಗೋಣ. All right, Mrs. Wait. Yeah, we go with two hands from in here. Yeah, four. Yeah, so now pull together on one boat. We stick together. Yeah, follow Sophia. ಎಷ್ಟೊಂದು ಜನ ಕೇಳ್ತಿದ್ರಿ ಯಾಕೆ ಅಖಿಲ್ನ ವ್ಲಾಗಲ್ಲಿ ತೋರಿಸಲ್ಲ, ಯಾಕೆ ಅಖಿಲ್ನ ವ್ಲಾಗಲ್ಲಿ ತೋರಿಸಲ್ಲ ಅಂತ. ಅವನ್ನ ತೋರ್ಸೋಣ ಅಂದರೆ ಅವ್ನು ಯಾವಾಗಲೂ ಹುಡುಗಿರ ಜೊತೆ ಬ್ಯುಸಿ ಇರ್ತಾನೆ ನೋಡಿ, ಎನಿ ಟೈಮ್ ಫೋನಲ್ಲೇ ಇರ್ತಾನೆ. ಅಪ್ಪ ಅವ್ರಿಗೇನೋ ನಾಯಿ ಬೇಕಂತ ಅದಕ್ಕೆ ಅಲ್ಲ ನಾಯಿ ಮರಿ ವೇಟ್ ನಮ್ಮಿಂದ ಕೊಡಿಸ್ತೀನಪ್ಪ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನಾಯಿ ಮರಿನಾ? ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಈಶಾಂಕ್ ದೊಡ್ಡಪ್ಪಂದು ಕಾಮಿಡಿ ಇಷ್ಟ ಆಗಿದೆಯಂತೆ. ಸೊ ನಮ್ಮ ದೊಡ್ಡಪ್ಪನಿಗೆ ನಾನು ಹೇಳ್ತಾನೆ ಇದ್ದೀನಿ ಕಾಮಿಡಿ ಮಾಡೋಣ ಅಂತ, ಬಟ್ ದೊಡ್ಡಪ್ಪ ಮಾಡ್ತಾಯಿಲ್ಲ. ನೋಡೋಣ ಬನ್ನಿ ಮುಂದೆ ಮಾಡ್ತಾರ ಮಾಡಲ್ವ ಅಂತ. ಯಾಕಂದರೆ ದೊಡ್ಡಪ್ಪಂಗೆ ಇವಾಗ ಏನಾದರೂ ಕಾಮಿಡಿ ಮಾಡಿಬಿಟ್ರೆ ಮುಂದೆ ಹೆಣ್ಕೊಡಲ್ಲ ಅನ್ನೋ ಭಯ. ಹೆಣ್ಣು ಹುಡುಕ್ತವ್ರೆ ಅವನಿಗೆ. ಯಾರಾದರೂ ನಿಮ್ಮ ಕಡೆ ಒಳ್ಳೆ ಹೆಣ್ಣಿದ್ರೆ ಹೇಳಿ. ನಾಯ್ಡೂಸ್. ಓ ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರೆ, ಹಬ್ಬನೂ ಮಾಡ್ತಾರೆ, ಬೇಡ ಅನ್ಬಾರ್ದು ನಡಿ. ಕಿಸ್ಕೊಡ್ತಾವ ಗಾಯ್ಸ್. ಎಲ್ಲ ಕಡೆ ನೀರು ಕಿತ್ಕೊತೈತೆ, ಏನು ಮಾಡೋಕ್ಕಾಗಲ್ಲ. ನೀರು ಕಿತ್ಕೊತೈತೆ ಅಂದ್ಬಿಟ್ಟು ಈ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ನಾವು ಹೋಗ್ತಾ ಇರೋದು ಕಾಡಿಗೆ, ವನವಾಸಕ್ಕೆ. ನೋಡಿ ಅದು ಬೋಟಲ್ಲಿ ಹೋಗ್ತಾ ಇದ್ದೀವಿ ಮಾಡ್ರನ್ ಆಗಿ. ನೋಡಿ ವೆದರು, ಲೊಕೇಶನ್ನು ಎಲ್ಲ ಮಸ್ತಾಗಿದೆ. ನಾವು ಇವಾಗ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಥರ ಇರುತ್ತೆ, ಹೆಂಗಿರುತ್ತೆ, ಈ ಎಕ್ಸ್ಪೀರಿಯನ್ಸ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಸಕ್ಕತ್ತಾಗಿದೆ ನೋಡಿ, ಹೆದರ್ಕೋಬೇಡ, ನಾನು ಇರ್ತೀನಿ ನಿನ್ನ ಜೊತೇಲಿ, ಸರಿನಾ? ಹ್ಯಾಂಗ್ ಲ್ಯಾಮ್ ಕೇವ್ ಅಂತ. ಆಯ್ ನಾನು ಇಲ್ಲೆಲ್ಲ ಮಾಡಲ್ಲ, ಏನು ಬರೋ ಕೈಸ್ ನೋಡಿ ಏನು ಮಸ್ತಾಗೈತೆ. ಇಲ್ಲಿ ತಲೆ ಬಗ್ಗಿಸ್ಕೊಂಡೇ ಹೋಗ್ಬೇಕು ಗೈಸ್. ತಲೆ ಎತ್ತಿದ್ರೆ ಹಂಗೆ ಪೈಡ್ ಅಂತ ಹೊಡಿತೈತೆ, ತಲೆ ಎತ್ತಿದ್ರೆ ತಲೆ ಹೋಗ್ಬಿಡ್ತೈತೆ. ನಾನು ಹೇಳ್ತೀನಿ ನೋಡಿ, ಇಲ್ಲಿ ಇದು ನನ್ನ ಫೇಸ್ನ ಲಾಕ್ ಮಾಡ್ಕೊಂಡ್ಬಿಡ್ತೈತೆ ಗೈಸ್. ಈ ಕ್ಯಾಮ್ರಾ ನೀವು ಯಾವ ಕಡೆಗೆ ತಿರುಗಿಸಿದ್ರು ನನ್ನ ಫೇಸ್ ಬರ್ತೈತೆ ನೋಡಿ. ಅದು ಟ್ರ್ಯಾಕಿಂಗ್ ಆನ್ ಆಗ್ಬಿಟ್ಟಿರುತ್ತೆ, ಫ್ರಂಟ್ ಫೇಸ್ ಕಾಣಿಸಿದ ತಕ್ಷಣ. ಅದಕ್ಕೋಸ್ಕರ ಅಷ್ಟೇ ಗೈಸ್. ನಮ್ಮ ಈಶಾಂಕ್ಗೆ ನಾವೊಂದು ಜಾಬ್ ಕೊಟ್ಟಿದ್ದೀವಿ ನೋಡಿ. ನೀನೇನು ಕೊಟ್ಟಿಲ್ಲ, ನಾನೇ ತಗೊಂಡು. ಆಯ್ತಾಯ್ತು, ನೋಡೋಣ ಅದು ಎಷ್ಟೊತ್ತು ಮಾಡ್ತೀನಿ, ನಾನು ನೋಡ್ತೀನಿ. ಎಲ್ಲ ಸ್ಟಾರ್ಟಿಂಗ್ ಜೋಶ್ ಅಷ್ಟೇ. ಬ್ರೇಕ್ ಹೊಡೆದ್ಬಿಟ್ಟು ಪಾಪ ಇದೇನು ಆಳ ಇಲ್ಲ, ಕೆಳಗಡೆನೆ ಕಾಣ್ತೈತೆ. ನಡ್ಕೊಂಬಂದ್ಬಿಡು. ಆಯಿತು
ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಪಂಚು ಹಾ ನಡ್ಕೊಂಡ್ ಬಂದ್ರೆ ನಿಂಗೆ ಪಂಚು. ಅಯ್ಯೋ ಛತ್ರಿ ಸುಸ್ತಾಯ್ತು ಗುರು, ಮೇಲೆ ಗುರು ಛತ್ರಿ ಆಫ್ ಮಾಡು ಗುರು. ಛತ್ರಿ ಆಫ್ ಮಾಡಿದ್ರು. ಇವಾಗ ನಾವು ಗುಹೆ ಒಳಗಡೆ ಬಂದ್ವಿ. ಇಲ್ಲಿ ನಾವು ತಲೆ ಹುಷಾರಾಗಿ ಇಕ್ಕೋಬೇಕು. ನಮ್ಮ ತಲೆ ಹುಷಾರಾಗಿ ಇಕ್ಕೊಂಡಿಲ್ಲ ಅಂದರೆ ನಮ್ಮ ತಲೆ ಹೋಗೋ ಸಾಧ್ಯತೆಗಳು ಜಾಸ್ತಿ. ಗೈಸ್ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಕಿಂಗ್ ಕಾಂಗ್ ಮೂವಿಲಿ ಒಂದು ಹುಡುಗಿನ ಎತ್ತಾಕೊಂಡು ಬಂದ್ಬಿಟ್ಟಿರ್ತಾರಲ್ಲ, ಸೆಟ್ ಹಾಕಿರ್ತಾರಲ್ಲ, ಅದೇ ಐಲ್ಯಾಂಡಲ್ಲಿ ಇದ್ದೀವಿ. ಇಲ್ಲಿಗೆ ಅವ್ರು ಬರೋದು ಹುಡ್ಕೊಂಡು ಕಿಂಗ್ ಕಾಂಗ್ನ ನೋಡಿ. ವಾವ್, ಆವಾಗ ಫಿಲಮ್ ನೋಡಿದ್ದು ಗೈಸ್, ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಓ ಜಸ್ಟ್ ಮಿಸ್. ಮಾತೇ ಇಲ್ಲ. ನೀರು ಕುಡಿರೋ, 10 ವರ್ಷ ಎಕ್ಸ್ಟ್ರಾ ಬದುಕ್ತೀರಾ? ಚಿರಂಜೀವಿ ಅಂಜಿ ಫಿಲಮ್ ಅಲ್ಲ, ಹೋಗ್ಲಿ ಮುಟ್ರ ಏನಾರ ಅದೃಷ್ಟ ಸಿಗೋದು. ಗೈಸ್ ಇವನ್ ತೊಳ್ಡಪ್ಪನ್ ತೊಳ್ದಾಡ್ದಂಗೆ ಮಾಡ್ತಾನೆ. ತಾನೇ ಇದನ್ನ ಮುಟ್ಟಿ ಅದೃಷ್ಟ ಬರುತ್ತೆ. ಈ ನೀರು ಕುಡಿದ್ರೆ 10 ವರ್ಷ ಜಾಸ್ತಿ ಬದುಕ್ತೀರಾ? ಯಾವ ಏನಂತ ಬಂದು ಕಟ್ಬಿದ್ದ ನಂಗಿಲ್ಲ. ಗೈಸ್ ಆಚೆ ಬಂದ್ವಿ. ಏನು ಮಸ್ತಾಗಿದೆ ಗೊತ್ತಾ ಗೈಸ್? ಇವನಿಗೆ ಫಸ್ಟ್ ನಿಲ್ಸ್ಬಿಟ್ಟು ಆಚೆ ಇಳಿಸ್ಬಿಟ್ರೆ ಸಾಕು, ಈ ಶಾಖಕ್ಕೆ ಬೆನ್ನೋ ಬಂದ್ಬಿಟ್ಟೈತಂತೆ. ಏನಪ್ಪ ಪಾಪಿ ಬಾಯಲ್ಲಿ ಭಗವದ್ಗೀತೆ ಬರ್ತದೆ? We go straight. We don't want temple. I want to see temple. No, 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 no. Temple. No. Straight. ಗೈಸ್ ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ದೇವಸ್ಥಾನ ನೋಡಿ ಯಾವ ಥರ ಇದೆ. ಸೊ ಒಳ್ಳೆ ಲೊಕೇಶನು, ಒಳ್ಳೆ ವ್ಯೂ ನೋಡಿ ಗೈಸ್. ಇಲ್ಲಿಗೆ ಬರಬೇಕು ಅಂದರೆ ಬೋಟಲ್ಲೇ ಬರಬೇಕು, ಬೇರೆ ದಾರಿನೇ ಇಲ್ಲ. ಗೈಸ್ ಇಲ್ಲಿರೋ ದೇವಸ್ಥಾನ ನೋಡಿ ಯಾವ ಥರ ಇದೆ. ಇದು ಯಾವುದೋ ಹೆಣ್ದೇವರು, ಐ ಮೀನ್ ಹೆಣ್ಣು ಆ್ಯನ್ಸಿಸ್ಟರು. ಇವ್ರಿಗೆಲ್ಲ ಏನೂ ಇಟ್ಟೇ ಇಲ್ಲ. ನನಗೋಸ್ಕರ ನಮ್ಮ ಬಾಯ್ಸ್ ಆಲ್ರೆಡಿ ವೆಯ್ಟಿಂಗು. ಬನ್ನಿ ಹೋಗೋಣ ಈ ಒಂದು ಪ್ಲೇಸ್ಗೆ. ಬಾಯ್ ಹೇಳೋ ಟೈಮ್ ಬನ್ನಿ, ಫೋಟೋಶೂಟ್. ನೋಡ ಬೇರೆ ಸ್ಪಾಟ್ ಇದೆಲ್ಲ ಇರಲೇ ಇಲ್ಲ. ತಿಗಾ ಮುಚ್ಚ. ಹೌದಾ? ಗೈಸ್ ನಾನು ಇನ್ಸ್ಟಾಗ್ರಾಮು ಅವು ಇವು ಅಂತೇನೋ ಮಾತಾಡ್ಬೇಕಾದ್ರೆ ಅವ್ರ ಅಮ್ಮ ಎಲ್ಲ ಕೂತವ್ರೆ, ಏನು ಹಂಗೆಲ್ಲ ಮಾತಾಡ್ತೀರಾ ಅಂತೆ. ಯಾರು ಅವ್ರಮ್ಮ ಅಂದರೆ ಬೋಟ್ ಓಡಿಸ್ತಾ ಇರೋರು ಅವರಮ್ಮ. ಗೈಸ್ ನೋಡಿ ಪಾಪ ಅವ್ರಿಗೆ ಸುಸ್ತಾಯ್ತು ಅಂದ್ಬಿಟ್ಟು ನಮ್ಮ 3 ಜನ ಬಾಯ್ಸ್ ಹೊಡಿತವ್ರೆ. ಹೋಗ್ತಿದ್ಯಾ ಸ್ಪೀಡಾಗಿ ನೋಡು. ಓ ಹೆಂಗೆ ಪ್ಲೇ ಸ್ಟೋರ್ ಲ್ಯಾಪ್ ಡೌನ್ಲೋಡ್ ಮಾಡು. ಇನ್ನೊಂದು ಸ್ವಲ್ಪ ದಿದ್ರೆ ಕಾರ್ಡ್ ಹೊಡಿ ಕೊಟ್ಟೈತದೆ ನೋಡಿತಾರ ಸ್ಪೀಡ್ಗೆ. ಅವ್ನು ಈ ಶಾಟ್ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಯ್ತೈತೆ ಕಣ. ನೀನು ಇದು 100 ಸ್ಪೀಡಲ್ಲಿ ಓಡಿಸ್ಬಿಟ್ರೆ ಕೈ ಇಟ್ಕೊಂಡು ಎಲ್ವಿ ಸ್ಟೋರ್ ನಿಂಗೆ ಲವ್ ತಲೆಗೆ ಹೊಡಿತಾ ಇದೆ ನೋಡು ಅಂಬ್ರಲ್ಲ. ನನ್ನ ಮೇಲೆ ಇಟ್ಕೊ ಅಂದರೆ ನೀನು ಇಟ್ಕೊಂಡಿದ್ಯಾ? ತಿಗಾ ಮುಚ್ಕೊಂಡು ಓಡಿ ಪೆಡ್ಲ್ ಹೊಡಿತಾ ಇದೆಯಾ ಗೈಸ್? ಹೊಡೆದು ಸುಸ್ತಾಗೋಯ್ತು ದಿನ. ನನಗಾಗಿಲ್ಲ. ನಿನ್ಗೆ ಆಗಲ್ಲ ಬಿಡಪ್ಪ, ನಿಂಗೆ ಹೊಡೆದು ರೂಢಿ ಐತೆ. ಅರ್ಥ ಆಯ್ತು ಅನ್ಸುತ್ತೆ. One by one. Be careful your camera, yeah? You drop your camera stay here forever. Yes, oh my God, you are holding my hand.
ಐ ಆಮ್ ಫಾಲಿಂಗ್ ಇನ್ ಲವ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ಬೋಟಿಂಗ್ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ AC ಮತ್ತು ತಣ್ಣೀರು ಕಾಯ್ತಿದ್ಯಂತೆ, ಕೋಲ್ಡ್ ವಾಟ್ರು. ಚೆನ್ನಾಗಿ ಕುಡಿದ್ಬಿಟ್ರೆ ಸಾಕಪ್ಪ. ಗೈಸ್ ನಾವಿವಾಗ ಲೋಟಸ್ ಲೇಕ್ ಹತ್ರ ಬಂದಿದ್ದೀವಿ, ನೋಡ್ಬೋದು. ಸೊ ಬನ್ನಿ, ಏನು ಲೋಟಸ್ ಲೇಕ್ ಅಂತೆ. ಓ ಗೈಸ್ ಲೋಟಸ್ ಲೇಕ್ ನೋಡಿ, ಸಖತ್ತಾಗಿದೆ. ವಾವ್, ಮಸ್ತ ಮಸ್ತ. ಓ ಏನು ಗುರು ಇದು, ಎಕರೆ ಗಟ್ಲೆಲ್ಲಿ ಹಾಕ್ಬಿಟ್ಟವ್ರೆ ಲೋಟಸ್ನ. ಸಖತ್ತಾಗೈತೆ ಗೈಸ್ ಇದು ನೋಡಿ. ಆದರೆ ಬಿಸಿಲು ತುಕ್ಕ ಹರಿಯಂಗೆ ಹೊಡಿತೈತೆ, ಎಲ್ಲ ನೀರು ಕಿತ್ಕೋತೈತೆ. ದೇವರಾಣೆ ಯಾವ ರೇಂಜ್ ಹೊಡಿತೈತೆ ಅಂದರೆ ಬಿಸಿಲು, ಶೇಡ್ಸ್ ಹಾಕಿದ್ರೂ ಹಂಗೆ ಹೊಡಿತೈತೆ. ಆದರೆ ಮಸ್ತಾಗೈತೆ ಗೈಸ್, ಏನೇನು ಕ್ರೇಜಿ ಆಗೈತೆ ಗೈಸ್. ಒಂದು ಮ್ಯಾಂಗೋ, ಒಂದು ವಾಟರ್ ಮೆಲನ್ನು ಆ್ಯಂಡ್ 2 ಎಳ್ನೀರು ತೊಗೊಂಡಿದ್ದೀವಿ. ನಾವು ಇವಾಗ ಫ್ಯಾನ್ ಮುಂದೆ ಕೂತಿದ್ದೀವಿ, ಸಿಕ್ಕಾಪಟ್ಟೆ ಶಿಕೆ ಆಗ್ತಿದೆ. ಇಲ್ಲಿ ನೋಡಿ ಬೇಬೀಸ್, ಎಲ್ಲೆಲ್ಲೂ ಬೇಬೀಸ್, ಎಲ್ಲೆಲ್ಲೂ ಬೇಬೀಸ್, ಎಲ್ಲೆಲ್ಲೂ ಬೇಬೀಸ್. Sophia, what is my friend name? Greece. No, Reese. Greece. His name? Greece, huh? His name? Greece. His name. Greece. You told me Greece. Kill. Kill. Yeah. Can you pronounce my name? Yes, Sophia. No, not Sophia. Tell me. Nông Thị Liễu. Nam Tulio. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. Tell once again. Nông Thị Liễu. Nam Tulio. No. No, you are telling wrong. No. Bye, thank you. Bye. ಗೈಸ್ ನಾವು ವಾಪಸ್ ಬಂದು ನಮ್ಮ ಮ್ಯಾಡ್ ಮಂಕಿ ಹಾಸ್ಟೆಲ್ನ ರೀಚ್ ಆಗಿದ್ದೀವಿ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಈ ಥರ ಗೈಡ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಈ ಥರನೂ ಇರ್ತಾರೆ, ಇವ್ರ ಕೆಲಸ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಂಗೆ ಇವತ್ತೇ ಅನಿಸಿದ್ದು. ಗೈಸ್ ಇವಾಗ ನಾವು ಎದ್ದು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಶಾಪಿಂಗ್ ಯಾವ ಥರ ಇರುತ್ತೆ ನೋಡೋಣ. ಲಾಸ್ಟ್ ಡೇ ಆಫ್ ವಿಯೆಟ್ನಾಮ್ ಇವತ್ತು. ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ. ನನಗೂ ಗಂಟ್ಲೆಲ್ಲ ಊಷ್ಟ ಆಗ್ಬಿಟ್ಟೈತೆ, ಬೇರೆ ನೀರು ಕುಡಿದ್ಬಿಟ್ಟೆ, ಅಡ್ಜಸ್ಟ್ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಗಿರೀಶು ಇಬ್ಬರು ಗಾಡೀಲಿ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಗ್ರ್ಯಾಬ್ ಬುಕ್ ಮಾಡಿಕೊಂಡು ಟ್ರಿಪ್ಸು ನೋಡಿ, ಅವ್ನು ಹತ್ತಲ್ಲ ಅಂತ ನಾವು ಆದರೂ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಶಾಪಿಂಗ್ ಸ್ಟ್ರೀಟ್ ಯಾವುದೋ ಲೊಕೇಶನ್ ಕಳ್ಸಾನೆ. ನಮ್ಮ ಹೆಂಡತಿ ಹಾಗೂ ವಿಕ್ಕಿ ಬೆಳಗ್ಗೆನೇ ಹೊಂಟೋಗ್ಬಿಟ್ಟವ್ರೆ ಶಾಪಿಂಗ್ಗೆ. ಕರೆದ್ರು, ನಾವು ಮಲ್ಕೊಂಡಿದ್ದು ದಬಾಕೊಂಡು, ಅದಕ್ಕೋಸ್ಕರ ಎದ್ದೋಗೋಕ್ಕಾಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಯಾವ ಥರ ಇದೆ ಶಾಪಿಂಗು, ಏನಾದರೂ ಸಿಕ್ಕಿದ್ರೆ ಆಯ್ಕೊಂಬಂದ್ಬಿಡೋಣ. ಇಲ್ಲಿ ಯಾವುದೋ ಒಂದು ಚರ್ಚ್ ಇದೆ, ಏನು ಮಸ್ತಾಗಿದೆ ನೋಡಿ. ಗೈಸ್ ನಾವು ಸ್ಟ್ರೀಟಿಗೆ ಬಂದ್ವಿ, ಹಂಗೆ ಓಡಾಡಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಏನು ತೊಗೋಬೇಕಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟ ಐಟಮ್ಗಳು ಏನೇನು ಸಿಗುತ್ತೆ ಎಲ್ಲ ತೊಗೊಳ್ಳೋಣ ಅಂತ ಸ್ವಲ್ಪ ಫ್ರಿಜ್ ಮ್ಯಾಗ್ನೆಟ್ಟು ಆ್ಯಂಡ್ ಕೀ ಚೈನ್ಸು, ಇದ್ಯಾವುದು ನೋಡಿ ಕುಕ್ಕಿಂಗ್ ಸೆಟ್, ಯಾರಾದರೂ ಬೇಕಂದರೆ ಹೇಳಿ. ಕುಕ್ಕಿಂಗ್ ಸೆಟ್ಗಳು, ಗೂಬೆಗಳು, ಅವು ಇವು ಏನೇನೈತೆ ಶಾಪಿಂಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಶಾಪಿಂಗ್ ಮಾಡಿದ್ಮೇಲೆ ನಿಮಗೆ ತಿಳಿಸ್ತೀನಿ. ಸೊ ಕೆಲವೊಂದಷ್ಟು ಲಕ್ಕಿ ಸಬ್ಸ್ಕ್ರೈಬರ್ಸ್ಗೆ ನಾನೇ ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ವಿಯೆಟ್ನಾಮ್ಗೆ ಹೋಗಿ ಏನು ತೊಗೊಬಂದೆ ಕೇಳೋಕ್ಕಾಗಿಲ್ಲ ಮುಂಚೆನೇ ಯಾರ್ಯಾರಿಗೆ ಏನೇನು ಬೇಕು ಅಂತ. ಸೊ ಅದಕ್ಕೋಸ್ಕರ ದಿಸ್ ಇಸ್ ರ್ಯಾಂಡಮ್ ಗಿಫ್ಟ್ಸ್. ಯಾರಿಗೆ ಸಿಗ್ತಾರೆ ನನಗೆ ಅವ್ರಿಗೆ ಹಂಚೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಈ ಒಂದು ಜಾಗಕ್ಕೆ ಬಾಯ್ ಇಡೋ ಟೈಮ್ ಬಂದಾಯಿತು. ಆ್ಯಂಡ್ ವಿಯೆಟ್ನಾಮ್ಗೆ ಬಾಯ್ ಇಡೋ ಟೈಮ್ ಬಂದಾಯಿತು. ನಾವು ಇವಾಗ ವಾಪಸ್ಸು ನಮ್ಮ ದೇಶಕ್ಕೆ ಬರ್ತಾಯಿದ್ದೀವಿ, ಇಂಡಿಯಾಗೆ. ಸಿಕ್ಕಾಪಟ್ಟೆ ಖುಷಿ. 12-13 ದಿನ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜೋರು ಸೌಂಡ್ ಇದೆ, ಯಾಕಂದರೆ ಎಲ್ಲರೂ ಫುಟ್ಬಾಲ್ ಮ್ಯಾಚ್ ನೋಡ್ತಾ ಇದ್ದಾರೆ. ನೆನ್ನೆ ನಮ್ಮ ಇಂಡಿಯಾಗೆ ಇದ್ದಿದ್ದೇ ಖುಷಿ ಅಂದ್ಕೊಳ್ಳಿ. ನಾವೆಲ್ಲರೂ ಕೇಳಿದ್ವಿ, ಯಾರು ನೋಡೋಕ್ಕಾಗಲ್ಲ. ಆ್ಯಂಡ್ ನಾನು ಆಸ್ಮಾ ಪಾಕೆಟ್ ತಂದಿರಲಿಲ್ಲ, ಫೋನ್ ಕೂಡ ತಂದಿರಲಿಲ್ಲ, ಎಲ್ಲ ರೂಮಲ್ಲೇ ಇತ್ತು. ನಾವು ಬೇರೆ ಕಡೆ ಕೂತ್ಕೊಂಡು ನೋಡಿದ್ವಿ, ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಆ್ಯಂಡ್ ಹಾಸ್ಟೆಲ್ ಲೈಫ್ ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನನ್ನ ಲಗೇಜ್ ಆಲ್ರೆಡಿ ಎಲ್ಲ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಕ್ಯಾಬ್ ಹತ್ತಕ್ಕೆ ಹೋಗಿದ್ದಾರೆ. ನೋಡಿ, ಇದು ನಮ್ಮ ಹಾಸ್ಟೆಲಲ್ಲಿ ನಡೀತಾ ಇರೋ ವೈಟ್ ಪಾರ್ಟಿ ಅಂತ. ಈ ಥರ ನಡೆಯುತ್ತೆ. ಒಂದು ಸರಿ ಒಳಗಡೆ ಹೋಗಿ ತೋರಿಸ್ಬಿಡ್ತೀನಿ, ಲಗೇಜ್ ಇಲ್ಲೇ ಇರಲಿ. ನೋಡಿ, ಎಲ್ಲ ಡಿಂಗ್ ಆಗ್ಬಿಟ್ಟವ್ರೆ, ನೋಡ್ಬೋದು. ಇದು ಫುಟ್ಬಾಲ್ ನಡೀತಾ ಇರೋ ಮ್ಯಾಚು. ಎಲ್ಲ ನೆಕ್ಸ್ಟ್ ಲೆವೆಲ್ ಫಿಗರ್ಗಳವ್ರೆ ಗೈಸ್. ಹೋ ನೋಡಿದ್ರಲ್ಲ ಯಾವ ಥರ ಇರುತ್ತೆ ಹಾಸ್ಟೆಲ್ ಜೀವನ ಅಂತ.
ಆ್ಯಂಡ್ ಈ ವಿಯೆಟ್ನಾಮ್ ಸ್ಟ್ರೀಟು ಈ ಸರ್ಕಲ್ಗೆ ಇದಕ್ಕೆಲ್ಲ ಬಾಯ್ ಇರೋ ಟೈಮು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಡಿ. ತುಂಬ ಖುಷಿ ಆಯಿತು ವಿಯೆಟ್ನಾಮು. ಲಗೇಜ್ ಹೇಳ್ಕೊಂಬರೋಷ್ಟಲ್ಲೇ ಸುಸ್ತಾಗೋಯ್ತು ಗಾಯ್ಸ್. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಕಾರ್ ಹತ್ರ ಬಂದುಬಿಟ್ಟಿದ್ದಾರೆ, ನೋಡ್ಬೋದು. ಇನ್ನೊಂದೇನಂದರೆ ನಮಗೆ ಬೇಜಾನ್ ಟೈಮ್ ಐತೆ. ಮಕ್ಕಳು ಎಲ್ಲ 6 ತಿಂಗಳು ಹುಟ್ಟೋರಂಗೆ ಬೇಗ ಕರ್ಕೊಂಡೋಯ್ತವ್ರೆ. ನಮಗೆ 6 ತಿಂಗಳು ಹುಟ್ಟೋರಂಗೆ ಹೋಗಿ ಅಲ್ಲಿ ಮಧ್ಯರಾತ್ರಿ 3 ಗಂಟೆಗೆ ಫ್ಲೈಟ್ ಇರೋದು. ನಾವು ಇವಾಗ ಬಿಡ್ತಾ ಇರೋದು 11 ಗಂಟೆ. 12, 1, 2, 3, 4 ಅವರು ಗೈಸ್. ಯಪ್ಪ ಪಕ್ಕ ರೋದನೆ ಇರ್ತಾರೆ. ಬ್ರೋ ಹೆಂಗೆ ಅನಿಸ್ತಾ ಇದೆ? ತುಂಬ ಸುಸ್ತಾಗ್ತಾ ಇದೆ, ನಿದ್ದೆ ಬರ್ತಾ ಇದೆ ಗುರು. ಎಲ್ಲ ಅಷ್ಟೊತ್ತು ಮಲಗಿದೆ. ಹೋಗಿ ಅನ್ನ ರಸ ತಿನ್ಬೇಕು. ಹಾಯ್ ಈಶಾಂಕ್, ಆಗದೇ ಇಲ್ಲ ಏನು. ಹೆಂಗೆ ಅನಿಸ್ತಾ ಇದೆ? ನಾವು ವಿಯೆಟ್ನಾಮ್ ಬಿಡ್ತಾ ಇದ್ದೀವಿ. ಸಾಕಾಗೈತೆ ನನಗಂತೂ. ಶಾಕ್ ಆಗೈತೆ, ಶಾಕ್ ಆಗೈತೆ ನನಗೆ ಮಾತು ಬರ್ತಾ ಇಲ್ಲ ಗುರು. ಗ್ಯಾಪ್ ಕೊಡಬೇಡ. ಶಾಕ್ ಆಗೈತೆ ಏನು? ಶಾಕ್ ಆಗೈತೆ ಅಂದರೆ ಹೆಂಗೆ? ಏನು ಅನ್ಕೋತಾರೆ ಜನ? ಇಲ್ಲ ಆಯಲ್ ಮಾತು ಬರ್ತಾ ಇಲ್ಲ, ಅಷ್ಟು ಸುಸ್ತಾಗೈತೆ ನನಗೆ. ಓಕೆ, ನೋಡ್ತಾ ಇಲ್ವಾ ಹಿಂಗೆ ಏನು ಹಿಡ್ದೋಗಿದ್ದೀನಿ. ಎಲ್ಲೋ ಬೇಟೆಗೆ ಹೋಗಿ ಬಂದಂಗೈತೆ. ಅರ್ಥ ಆಯ್ತು ಅನ್ಸುತ್ತೆ. ಹೌದು ತಿನ್ಕೊಬಿಟ್ಟವ್ನು ಗೈಸ್. ಸೊ ಈ ಒಂದು ಬ್ಯೂಟಿಫುಲ್ ಸಿಟಿಗೆ, ಬ್ಯೂಟಿಫುಲ್ ಟೈಮ್ಗೆ ನನ್ನ ಫ್ರೆಂಡ್ಸು ನನ್ನ ಸರ್ಪ್ರೈಸಾಗಿ ಕರ್ಕೊಂಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನೀವು ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ಯಾವ ವ್ಲಾಗ್ ಬರುತ್ತೆ ಅಂದರೆ ನನ್ನ ಟ್ರಕ್ಕಿಂಗ್ ವ್ಲಾಗ್ ಬರುತ್ತೆ. ಸೊ ಟ್ರಕ್ಕಿಂಗ್ ವ್ಲಾಗ್ನ ನಾನು ಇದಕ್ಕೂ ಮುಂಚೆನೇ ಮಾಡಿದೆ. ಅಪ್ಲೋಡ್ ಮಾಡೋಕ್ಕೂ ಮುಂಚೆನೇ ನನ್ನ ಮಗಳು ಹೊಡೆದೆ ತಾಕೊಂಡು ಕರ್ಕೊಂಡ್ಬಂದ್ಬಿಟ್ರು. ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ನಾಳೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ನನ್ನ ಮಗಳು ಕರ್ಕೊಂಡ್ಬಂದ್ಬಿಟ್ರು. ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಇವಾಗ ಅನೌನ್ಸ್ ಮಾಡ್ತಾಯಿದ್ದೀನಿ ಕೇಳಿ. ಎಲ್ಲರೂ ಯಾರ್ಯಾರು ಇಂಟ್ರೆಸ್ಟೆಡ್ ಆಗಿದ್ದೀರಾ ದಯವಿಟ್ಟು ಕಮೆಂಟ್ ಹಾಕಿ, ಇಲ್ಲಾಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಟ್ರೆಕ್ ಹೋಗೋಣ. ಸೊ ನೀವೆಲ್ಲ ರೆಡಿ ಆಗಿರಿ. ಆದಷ್ಟು ಬೇಗ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳಿ. ಟ್ರೆಕ್ಕಿಂಗ್ ಹೋಗೋಣ. ಇನ್ನು ಮಿಕ್ಕಿದ್ದು ಏರ್ಪೋರ್ಟಲ್ಲಿ ಹೇಳ್ತೀನಿ. ಸಿಗೋಣ. ಬಾಯ್. ಗುರು ಇದು ಯಾವ್ದು ಬಾತ್ರೂಮ್ ಟಿಶ್ಯೂ ಇದ್ದಂಗೆ ಐತೆ. ಅದೇ ಗೈಸ್ ಇಲ್ಲಿ ಇನ್ನೊಂದು ಬೇಜಾರಾಗೋ ಸಂಗತಿ ಏನಂದರೆ ಎಲ್ಲ ಕಡೆನೂ ಸ್ಪ್ರೇ ಇರಲ್ಲ, ಜೆಟ್ ಇರಲ್ಲ. ಅದೊಂದೇ ಪ್ರಾಬ್ಲಮ್. ಜೆಟ್ ಇದ್ದರೆ ಖುಷಿ, ಸಂತೋಷ, ಆನಂದ, ಉಲ್ಲಾಸ, ಉತ್ಸಾಹ. ಗೈಸ್ ನಮ್ಮ ಲಗೇಜ್ ನೋಡಿ ಯಾವ ಥರ ಇದೆ. ಫುಲ್ ಟ್ರೈನ್ ಬಿಟ್ಬಿಟ್ಟಿದ್ದೀವಿ. ನಡೀರಿ ಹಂಗೆ ತಳ್ರಿ ಮುಂದಕ್ಕೆ. ಕುಚ್ಚು ಗೈಸ್ ಸೀನ್ ಏನಂದರೆ ನನಗೆ ಇಲ್ಲೊಬ್ಬರು ಕೋಲ್ಕತ್ತಾದವ್ರು ಪರಿಚಯ ಆದರು. ಮಸ್ತ್ ಮಜಾ ಮಾಡ್ತಾಯಿದ್ದೀವಿ ನಾವಂತೂ, ಕ್ರೇಜಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಾವು ಅವ್ರ ಪಾಸ್ಪೋರ್ಟಲ್ಲೂ 2 ಟಾನಿಕ್ ಬಾಟ್ಲು ತೊಗೊಳೋಣ ಅಂತ. ಗೈಸ್ ಫ್ಲೈಟ್ ಹತ್ತು ಕೂತ್ಕೊಂಡ್ವಿ. ಸ್ವಲ್ಪ ಹಂಗೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಫ್ಲೈಟಲ್ಲಿ ಕೂತಿದ್ವಿ. ಫ್ಲೈಟಲ್ಲಿ ಒಂದು ಒಳ್ಳೆ ಡೇಸಿ ಇಂಡಿಯನ್ ಸೀನ್ ನಡೀತಾ ಇದೆ. ಆ ಸೀನ್ನ ನಿಮಗೆಲ್ಲ ತೋರಿಸ್ಲೇಬೇಕು. ನಾನು ತೋರಿಸ್ತೀನಿ ನೋಡಿ. ಬೈ क्या है वो पराठा दिखा दो एक बार गाइस. ಇಲ್ಲಿ ನೋಡಿ ಗೈಸ್, ಪರಾಠೆ ದೇಸಿ ಇಂಡಿಯನ್ಸ್ ಬೈ. ಏನು ಮಾಡಿರ್ಬೋದು ಹೇಳಿ? ಮೇಲಿಂದ ಪರಾಟಗಳನ್ನೆಲ್ಲ ತೆಗೆದುಬಿಟ್ಟು ಪ್ಲೇಟ್ಗಳೆಲ್ಲ ತಂದು ಎಲ್ಲ ನೀಟಾಗಿ ಎಲ್ಲರಿಗೂ ಪರಾಟ ಹಾಕಿ, ಅವ್ರ ಕಾಂದಾನ ಒಂದು 5 ಕಪಲ್ ಬಂದಿದ್ದಾರೆ. 5 ಕಪಲ್ 3 ಜನ ಮಕ್ಕಳು. ಎಲ್ಲರಿಗೂ ಮುಂದೆಯಿಂದ ಹಂಚ್ಕೊಂಡು ಕರ್ಕೊಂಡ್ಬಂದ್ಬಿಟ್ರು ಅಲ್ವಾ ಗುರು? ಹಂಚ್ಕೊಂಡು ತಗೊಂಡು ನಾನು ಏನು ಮಾಡ್ತಾವ್ರೆ ಅಂತ ಸೈಕ್ ಆಗ್ಬಿಟ್ಟೆ ಒಂದು ಸೆಕೆಂಡು. ಆಮೇಲೆ ನೋಡಿದ್ರೆ ನೀಟಾಗಿ ಫ್ರಂಟ್ ಸೀಟು ಬ್ಯಾಕ್ ಸೀಟು ಎಲ್ಲರಿಗೂ ಹಂಚ್ಕೊಂಡು ಬಂದ್ಬಿಟ್ರು. ವಾ ಅನ್ಕೊಂಡೆ. ಹೋಗಿ ನೋಡಿ ಆರಾಮಾಗಿ ಕುಡ್ಕೊಂಡು ತಿಂತಾವ್ರೆ ಗೈಸ್. ನಮ್ಮ ಈ ವಿಯೆಟ್ನಾಮ್ ಜರ್ನಿ ಇಲ್ಲಿ ಮುಗಿತಾ ಇದೆ. ಸೊ ಎಲ್ರಿಗೂ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗ್ಬಿಟ್ಟಿದೆ ಹೆಲ್ತೆಲ್ಲ ಬ್ಲಾಸ್ಟ್ ಎಲ್ಲ. ಹೋಗಿ ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಗಂಟೆಲ್ಲ ಸರಿ ಮಾಡಿಕೊಂಡು ಕೆಲಸಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಮುಂದಕ್ಕೆ ಜೀವನ ಏನು ಮಾಡಬೇಕು ನೋಡಬೇಕು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಆ ಎನರ್ಜಿ ಇವಾಗಿಲ್ಲ, ಯಾಕಂದರೆ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ 100% ಆ ಎನರ್ಜಿ ಬಂದೇ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.